ಕಲ್ಲು ತೂರಿದ ಆರೋಪ ಯುವಕನಿಗೆ ಹಿಗ್ಗಾಮುಗ್ಗವಾಗಿ ಥಳಿಸಲಾಗಿದೆ. ಮೂವರು ಯುವಕರಿಂದ ಮತ್ತೊಬ್ಬ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಹಲ್ಲೆಗೆ ಒಳಗಾದ ಯುವಕ ಹೃದಯಾಘಾತದಿಂದ ದುರ್ಮರಣಕ್ಕೀಡಾಗಿದ್ದಾರೆ. ಹಲ್ಲೆಗೆ ಒಳಗಾದ ಯುವಕ ಹೃದಯಾಘಾತದಿಂದಾಗಿ ದುರ್ಮರಣಕ್ಕೀಡಾಗಿರುವಂತದ್ದು. ಸಾವಳಗಿಯಲ್ಲಿ ಗ್ರಾಮದಲ್ಲಿ ಮನಕುಲುಕುವ ದಾರುಣ ಘಟನೆ ನಡೆದಿದೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಯುವಕನಿಗೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಮೂವರು ಹಲ್ಲೆ ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಸ್ಕೂಲ್ ಗ್ಯಾದರಿಂಗ್ ವೇಳೆ ಮೇಲಿನಿಂದ ಕಲ್ಲನ್ನ ಎಸೆದ ಆರೋಪ ಕೇಳಿಬಂದಿತ್ತು. ಇದೀಗ ಆ ಒಂದು ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಕಲ್ಲು ತೂರಿದ ಆರೋಪಕ್ಕೆ ಯುವಕನಿಗೆ ಹಿಗ್ಗಾಮುಗ್ಗವಾಗಿ ಥಳಿಸಲಾಗಿದೆ. ಎಲ್ಲಾ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೂವರು ಯುವಕರಿಂದ ಮತ್ತೊಬ್ಬ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಹಲ್ಲೆಗೊಳಗಾದಂತಹ ಯುವಕ ಹೃದಯಾಘಾತದಿಂದ ದುರ್ಮರಣಕ್ಕೀಡಾಗಿದ್ರು. ಸಾವಳಗಿಯಲ್ಲಿ ಮನಕುಲುಕುವ ದಾರುಣ ಘಟನೆ ನಡೆದಿತ್ತು. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಯುವಕನಿಗೆ ಹಲ್ಲೆಯನ್ನ ಮಾಡ್ತಿರುವಂತಹ ದೃಶ್ಯ ನೋಡಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಈ ಕಡೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇರುವಂತದ್ದು ಸಿಸಿ ಕ್ಯಾಮೆರಾದ ದೃಶ್ಯ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಸಂಪರ್ಕದಲ್ಲಿದ್ದಾರೆ. ಮುರುಗೇಶ್, ಕಲ್ಲು ತೂರಿದ ಆರೋಪಕ್ಕೆ ಯುವಕನಿಗೆ ಹಿಗ್ಗಾಮುಗ್ಗವಾಗಿ ಥಳಿಸಲಾಗಿದೆ. ಆ ಒಂದು ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದಂಥದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯ, ಇದೊಂದು ದುರಂತ ಸಂಗತಿ ಅಂತ ಹೇಳ್ಬೋದು. ಈಗಾಗಲೇ 3 ಯುವಕರಿಂದ ಓರ್ವ ಯುವಕನ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಘಟನೆ ಕೂಡ ಜರುಗಿದೆ. ಆದ್ರ ಯುವಕನ ಹಲ್ಲೆ ಸಂಬಂಧಪಟ್ಟಂತೆ ಹೃದಯಾಘಾತದಿಂದ ಸಾವನ್ನಪ್ಪಿರುತ್ತದೆ. ಯುವಕನ ಸಿಸಿಟಿವಿಯಲ್ಲಿ ದೃಶ್ಯಗಳು ಕೂಡ ಕಂಡು ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ ಒಂದು ಸ್ಕೂಲ್ ಗ್ಯಾದರಿಂಗ್ ವೇಳೆ ಮೇಲಿನಿಂದ ಕಲ್ಲು ಎಸೆದ ಆರೋಪ ಹಿನ್ನೆಲೆಯಲ್ಲಿ ಕಲ್ಲು ಎಸೆದ ಯುವಕನ ಮೇಲೆ ಮೂವರು ಏನು ಒಂದು ಹಲ್ಲೆಯನ್ನು ಮಾಡಿದರೆ ಹಲ್ಲೆಗೊಳಗಾದ ಏನು ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಒಂದು ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಬೋದು. ಸುದೀಪ್ ಮತ್ತು ಪಾಂಗೆ ಎನ್ನುವ ವಯಸ್ಸು 19 ವರ್ಷದ ಯುವಕ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿಯಲ್ಲಿ ಈ ಗ್ರಾಮದಲ್ಲಿ ಘಟನೆ ಜರುಗಿದೆ ಅಂತ ಹೇಳ್ಬೋದು. ಹೀಗಾಗಿ ಕಳೆದ ಮಾರ್ಚ್ 11ರಲ್ಲಿ ಈ ಘಟನೆ ಜರುಗಿದ್ದು ಈ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ ಚಿಕಿತ್ಸೆ ಆಗದೆ ಹೃದಯ ನೋವಿನಿಂದ ಒಂದು ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಬೋದು. ಮೃತ ಏನು ಸುದೀಪ ಏನು ಮೇಲ್ಚಾವಣಿ ಮೇಲೆ ಕುಳಿತು ಒಂದು ಕಲ್ಲೆಸೆದಿದ್ದಾನೆ ಆರೋಪ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅವನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಹಲ್ಲೆಗೊಳಗಾದಂತ ಸುದೀಪ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲೆ ಮಾಡಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಒಂದು ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಬೋದು. ಈಗಾಗಲೇ ಒಂದು ಹಲ್ಲೆಗೈದ 3 ವಿರುದ್ಧ ಒಂದು FIR ಕೂಡ ದಾಖಲೆ ಆಗಿದೆ ಅಂತ ಹೇಳ್ಬೋದು. ರಾಜು ಮೊಳೆ ಆಗಿರ್ಬೋದು, ವಿನೋದ್ ಸಾವಳಗಿ ಮತ್ತು ಮಲ್ಲಿಕಾರ್ಜುನ್ ಮಾಳೆ ಎಂಬುವರ 3 ಮೇಲೆ ಒಂದು ಈಗಾಗಲೇ FIR ದಾಖಲೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಜಾತಿ ನಿಂದನೆಯಿಂದ ಹಲ್ಲೆಗೈದ ಕೊಲೆಗೈದಿದ್ದಾರೆ ಒಂದು ಆರೋಪ ಕೂಡ ಕೇಳ ಬರ್ತಾ ಇದೆ. ಹೀಗಾಗಿ ಒಂದು ರೀತಿಯಾಗಿ ಸಣ್ಣ ಪುಟ್ಟ ಈ ಅಪ್ರಾಪ್ತ ಬಾಲಕರು ಕೂಡ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಂಡು ಓರ್ವನ ತಾವು ಸಂಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಸುಕನ್ಯ, ಧನ್ಯವಾದಗಳು ಮುರುಗೇಶ್ ಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ. ಮೃತ ಸಂದೀಪ್ ಶಾಲಾ ಮೇಲ್ಚಾವಣಿ ಮೇಲೆ ಕುಳಿತು ಕಲ್ಲೆಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಲ್ಲೆಸೆದ ಯುವಕನ ಮೇಲೆ 3 ಯುವಕರಿಂದ ಹಲ್ಲೆಯನ್ನ ಕೂಡ ಮಾಡಲಾಗಿತ್ತು. ಸಾವಳಗಿ ಸರ್ಕಾರಿ ಹೆಣ್ಣು ಮಕ್ಕಳ ಒಂದು ಶಾಲೆಯಲ್ಲಿ ನಡೆದಂತಹ ಘಟನೆ.